ಇವತ್ತಾದ್ರೂ ಒಂದು ಒಳ್ಳೆ ಮುಖ ಕಾಣೋಂಗ್ ಮಾಡಪ್ಪ. ಅವರೇ ಮಾಡಿದ್ದು, ಇವರೇ ಮಾಡಿದ್ದು. ಮಣ್ಣು ತಿನ್ನಕ್ಕೆ ನೀವಿರುವುದು ಹಾಗಿದ್ದರೆ ಕತ್ತೆ ಕಾಯಕ್ಕೆ ಇದ್ದೀರಿ ನೀವು ಹಂಗಾರೆ ಅಂತ ನಾವು ಅನ್ಕೋಬೇಕಾ? ಬಿಜೆಪಿಯವರೇ ಮಾಡಿಸಿದ್ದು. ಬಿಜೆಪಿಯವರು ಮಾಡಿಸ್ತಾರೆ ಅನ್ನೋ ಗಣಂದಾರಿ ಬುದ್ಧಿವಂತಿಕೆ ನಿಮ್ಮ ಸರ್ಕಾರಕ್ಕಿದ್ರೆ ಅದನ್ನ ತಡೆಯಲಿಕ್ಕೆ ತಾನೇ ನಿಮ್ಮಂತವ್ರು ಕರ್ಕೊಂಬಂದು ಕೂರಿಸಿದ್ದು. 132 ಜನನ್ನ ಪುಕ್ಕಟೆ ಇಟ್ಟರಲ್ಲ ನಿಮ್ ಕೈಗೆ ತಂದು ಜನ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಏನ್ ಮಾಡ್ತಿದ್ರಿ ತಾನೇ ಬಿಜೆಪಿಯವರು ಮಾಡಿಸ್ತಾರೆ ಅಂತ ಇಟ್ಕೊಳ್ಳೋಣಪ್ಪ. ಫೇರ್ ಅಲಿಗೇಷನ್. ಅದನ್ನ ಫೇಲ್ ಮಾಡೋದು ಇವ್ರದ್ದು. ಅದನ್ನ ತಡಿಬೇಕಾದವ್ರು ಯಾರಪ್ಪ? ಯಾರ್ರೀ ತಡಿಬೇಕದನ್ನ? ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಹೋಗ್ಯದ, ಇವ್ರುಗಳಿಗೆ ಹೋಗ್ಯದ, ಎಂಜಿಲ್ ವೇಸ್ಟ್ ಆಗ್ಬಾರ್ದು. ರಾಜ್ಯ ಸರ್ಕಾರದ ಕರ್ತವ್ಯ. ಮತ್ ನೀವೇ ಹಾಕಿದಿರಿ, ಮನೆಗೆ ಹೋಗಿ ಹಂಗಾರೆ. ಇಲ್ವಾ? ನಾನು ಹೇಳಿದ್ ಮಾಡಿ ಮೆರವಣಿಗೆ ಗಣೇಶನ್ ಕೂರಿಸುವಂಗಿಲ್ಲ. ಮಾಡಿ ಜನ ಡಿಸೈಡ್ ಮಾಡ್ಕೊ ಮಾಡಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಈ ಸರಿಯ ಗಣೇಶ ಚತುರ್ಥಿಯಲ್ಲಿ ಘಟನೆಗಳು ಯಾಕೆ ಆಗ್ತಾ ಇವೆ? ಈ ಡೌಟ್ ಬರ್ತಾ ಇದೆ ಸರ್. ಹಿಂದೆ ಇಲ್ದಿದ್ದು ಈಗ ಯಾಕೆ ಆಗ್ತಾ ಇದೆ ಇದು? ಸಮಥಿಂಗ್ ಇಸ್ ಬೇಸಿಕಲಿ ರಾಂಗ್ ಈ ಗೌರ್ಮೆಂಟ್ ವಿಚಾರದಲ್ಲಿ. ಅನುಮಾನನೇ ಬೇಡ ಇದರಲ್ಲಿ. ಆ್ಯಂಡ್ ಇದರ ಫಲವನ್ನ ನೀವು ತಿನ್ನಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಹೇಳ್ತೀನಿ, ಇಟ್ ಸಮಥಿಂಗ್ ಇಸ್ ಬೇಸಿಕಲಿ ರಾಂಗ್. ಇದು ಸೂಪರ್ ಆಗಿ ಹೇಳಿದೆ. ಅನುಮತಿ ಪಡೆದು ಅವರು ಗಣೇಶೋತ್ಸವ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ರಕ್ಷಣೆ ಕೊಡಬೇಕಾಗಿದ್ದ ಜವಾಬ್ದಾರಿ ಯಾವನ ಅನುಮತಿ ಯಾಕೆ ಕೊಟ್ರಿ ಹಂಗಾರೆ? ಬೇಡ ಮಾಡಬೇಡಿ ಗಣೇಶೋತ್ಸವ ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ಬಿಡ್ಲಿ. ಗಣೇಶೋತ್ಸವವನ್ನ ಮಾಡಿ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಮೆರವಣಿಗೆಯಲ್ಲಿ ತರುವಂತಿಲ್ಲ, ಸಾರ್ವಜನಿಕವಾಗಿ ಕೂರಿಸುವಂತಿಲ್ಲ, ಒಂದು ಆರ್ಡರ್ ಹೊರಡಿಸ್ಬಿಡಿ. ಅದು ಬರೀ ಹಿಂದೂ ಧರ್ಮೀಯ ಆಚರಣೆಗಳು. ಹೊರಡಿಸ್ರಪ್ಪ. ಬೇಡ ಅಂದವ್ರು ಯಾರು? ಯಾವ ಧರ್ಮನಾರ ಹಾಕೊಳ್ಳಿ, ಹೊರಡಿಸ್ರಿ. ಹಿಂದೂಗಳ ವೇಸ್ಟ್ ಬಾಡಿಗಳು ಆಯ್ತೇನ್ರಪ್ಪ? ಕಂಟ್ರೋಲ್ ಮಾಡಕ್ಕಾಗಲ್ಲ. ಇಲ್ಲ, ಅವ್ರು ಸರಿ ಇಲ್ಲ. ಅವರು ಆಯ್ತೇನಪ್ಪ? ಗಣೇಶ ಯೂಸ್ಲೆಸ್ ಫೆಲ ಅವನು, ಆಯ್ತಾನಪ್ಪ? ಇಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗುಳ ಬಿಡ್ತಾ ಇದೆಯಲ್ಲೋ. ಆದೇಶ ಮಾಡಬೇಡಿ ಅಂತ ಸುಮ್ಮನೆ ತೊಟ್ಲು ತೂಕೊಂಬಿಟ್ಟು ಮಗುನು ಜಿಬುಟ್ಕೊಂಡ್ಬಿಟ್ಟು ಮಜಾ ನೋಡ್ತಾ ಇದ್ದೀರಲ್ಲ ನೀವುಗಳು. ಬರೀ ಇಂಥದೆಯಾ? ಅಷ್ಟೇ.